ಹಾಯ್ ನಮಸ್ತೆ ಎಲ್ಲರಿಗೂ. ನಾನು 10ನೇ ತಾರೀಕಿದ್ದು ಜುಲೈ 10 ಜುಲೈದ್ದು ಪ್ರಜಾವಾಣಿ ಪೇಪರ್ ಅಲ್ಲಿ ಬಂದಿರುವಂತಹ ನ್ಯೂಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅನಲೈಸ್ ಮಾಡ್ತಾ ಇದ್ದೇನೆ. ಇವತ್ತು ಈ ನ್ಯೂಸ್ ಬಂದಿತ್ತು ನೋಡಿ, 4 ಸಲ ಕಂಪಿಸಿದ ಭೂಮಿ ಅಂತ. ಮತ್ತೆ ಇದು ಕೂಡ ಭೂಕಂಪ ರಿಗಾರ್ಡಿಂಗ್ ಬಂದಿತ್ತು. ನಾನು ಭೂಕಂಪ ರಿಗಾರ್ಡಿಂಗ್ ಆಲ್ರೆಡಿ ನನ್ನ ವಿಡಿಯೋಸ್ ಗಳಲ್ಲಿ ಹೇಳಿರೋದ್ರಿಂದ ಭೂಕಂಪದ ಬಗ್ಗೆ ಡೀಟೇಲ್ ಹೇಳಲ್ಲ. ಬಟ್ ಇವತ್ತಿನ ಇದರಲ್ಲಿ ಬಂದಿರೋದು ಏನಂತಂದ್ರೆ ನೋಡ್ರಿ, ಮಹಾರಾಷ್ಟ್ರದ ಇಂಗೋಲಿಯಲ್ಲಿ ಭೂಕಂಪನಾ ಕೇಂದ್ರವಿತ್ತು ಅಂತ ಈ ರೀತಿ ಇದೆ. ಸೊ ಭೂಕಂಪದ ರಿಗಾರ್ಡಿಂಗ್ ಒಂದ್ 2-3 ಬೇಸಿಕ್ ಪಾಯಿಂಟ್ಸ್ ಅಂತೂ ಆಲ್ರೆಡಿ ಹೇಳಿದ್ದೆ. ಇದನ್ ಬಿಟ್ಟು ಮಿಕ್ಕಿದ ಪಾಯಿಂಟ್ಸ್ ಅನ್ನ ನಾನು ಇವತ್ತು ಹೇಳ್ತಾ ಹೋಗ್ತೇನೆ. ನೋಡಿ, ರಾಷ್ಟ್ರೀಯ ಭೂಕಂಪನಾ ಕೇಂದ್ರ, ರಾಷ್ಟ್ರೀಯ ಭೂಕಂಪನಾ ಶಾಸ್ತ್ರ ಕೇಂದ್ರ NCS, ನ್ಯಾಷನಲ್ ಸೆಂಟರ್ ಫಾರ್ ಸಿಸ್ಮಾಲಜಿ, ಇದು ಯಾವಾಗ ಸ್ಥಾಪನೆ ಆಗಿದೆ ಅಂದ್ರೆ 2014. ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ನೋಡಿ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂದ್ರೆ ಭೂವಿಜ್ಞಾನ ಸಚಿವಾಲಯದ ಅಂಡರ್ ಬರುತ್ತೆ. ಇದು ಏನೇನ್ ಮಾಡುತ್ತೆ ಅಂದ್ರೆ ಭೂಕಂಪಗಳ ಪತ್ತೆ ಮತ್ತು ಮೇಲ್ವಿಚಾರಣೆ, ಅದರ ಡಾಟಾ ಅನ್ನ ರೆಕಾರ್ಡ್ ಮಾಡೋದು, ಆಮೇಲೆ ಸುನಾಮಿಗಳ ಬಗ್ಗೆ ಎಚ್ಚರ ನೀಡೋದು, ಎಲ್ಲ ಕೆಲಸ ಯಾವ್ದು ಮಾಡುತ್ತೆ ಅಂದ್ರೆ ರಾಷ್ಟ್ರೀಯ ಭೂಕಂಪನಾ ಶಾಸ್ತ್ರ ಕೇಂದ್ರ NCS ಮಾಡುತ್ತೆ. ಇದೇ ರೀತಿ ಕೆಲಸವನ್ನು ಕರ್ನಾಟಕದಲ್ಲಿ ಯಾರು ಮಾಡ್ತಾರೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿದೆ KSNDMC, ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್. ನಮ್ಮೆಲ್ಲ KE ಬಿಡುಗಡೆ ಮಾಡುವಂತ ಒಂದು ಸಿಲೆಬಸ್ ಇಲ್ಲಿ ಈ ರೀತಿ ಇರುತ್ತೆ. ಜಿಯೋಗ್ರಫಿ ಅಂದ್ರೆ ಭೂಗೋಳಶಾಸ್ತ್ರ ರಿಲೇಟೆಡ್ ಟು ಕರ್ನಾಟಕ ಅಂತ ಹೇಳಿರ್ತಾರೆ, ಅವಾಗೆಲ್ಲ ಇವು ಇಂಪಾರ್ಟೆಂಟ್ ನ್ಯೂಸ್ ಆಗ್ತವೆ. ಸೊ ಕರ್ನಾಟಕದ ರಿಲೇಟೆಡ್ ಜಿಯೋಗ್ರಫಿ ನೋಡುವಾಗ ಇಂಪಾರ್ಟೆಂಟ್ ನ್ಯೂಸ್ ಆಗುತ್ತವೆ. ಕರ್ನಾಟಕದಲ್ಲಿ ಭೂಕಂಪನ ಮಾಪನ ಮತ್ತು ದಾಖಲಾತಿ ಕೇಂದ್ರಗಳು ಯಾವುದು ಅಂದ್ರೆ ಮೇನ್ ಇಂಪಾರ್ಟೆಂಟ್ ನೋಡಲ್ ಏಜೆನ್ಸಿ ಯಾವುದು ಅಂತಂದ್ರೆ ನಮ್ದು ನೋಡಲ್ ಸಂಸ್ಥೆ KSNDMC. ಇದು ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್. ಇದು ಇರೋದು ಬೆಂಗಳೂರಿನಲ್ಲಿದೆ. ಸೊ ಕರ್ನಾಟಕದಲ್ಲಿ ಮತ್ತು ಪ್ರಮುಖ ರಾಜ್ಯ ವೀಕ್ಷಣಾಲಯಗಳು ಎಲ್ಲಿ ಬರ್ತವೆ ಭೂಕಂಪನ ರಿಗಾರ್ಡಿಂಗ್ ಅಂತಂದ್ರೆ, ಒಂದು ಗೌರಿಬಿದನೂರು, ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ಓದಿರ್ತೀರಿ ಇದ್ರ ಬಗ್ಗೆ. ಬಟ್ ಇದು ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲೇ ಇದು ಫೇಮಸ್ ಇದೆ. ಯಾಕಂದ್ರೆ ಇದೊಂದು ಅತ್ಯಂತ ಐತಿಹಾಸಿಕ ಮತ್ತು ಜಾಗತಿಕ ಮಟ್ಟದ ಪ್ರಾಮುಖ್ಯತೆ ಪಡೆದ ಕೇಂದ್ರವಾಗಿದೆ. ಇದನ್ನ 1965 ನೋಡಿ, 1965ರಲ್ಲಿ ನಮ್ಮ ಬಾಬಾ ಅಣು ಸಂಶೋಧನಾ ಕೇಂದ್ರ BARC ಅಂತ ಕರೀತಾರೆ, ಮತ್ತು ಬ್ರಿಟನ್ ಅಂದ್ರೆ ಇಂಗ್ಲೆಂಡ್ ನ UKEEA ಇವರ ಸಹಯೋಗದಲ್ಲಿ ಸ್ಥಾಪಿಸಲಾಯಿತು. ನೆನಪಿರ್ಲಿ. ಮತ್ತು ಇದನ್ನ ಬಿಟ್ಟು ಇನ್ನು ಎಲ್ಲಿದಾವೆ ಪ್ರಮುಖ ರಾಜ್ಯ ವೀಕ್ಷಣಾಲಯಗಳು ಅಂತಂದ್ರೆ ನಮ್ಮ KRS ಅಲ್ಲಿದೆ ಜಲಾಶಯ ಕೇಂದ್ರ, ಮಂಡ್ಯ ಜಿಲ್ಲೆ, ಮತ್ತು ಆರಂಗಿ ಜಲಾಶಯ ಕೇಂದ್ರದಲ್ಲಿದೆ, ಅಲ್ಲಿ ಕೊಡಗು ಜಿಲ್ಲೆ, ಮತ್ತು ತಾತ್ಕಾಲಿಕ ಉಪಕೇಂದ್ರ ಅಂತ ಸ್ಟಾರ್ಟ್ ಮಾಡಿದ್ದಾರೆ, ಅದು ಎಲ್ಲಿ ಚೆಂಬು ಗ್ರಾಮ ಕೊಡಗು. ಯಾಕಂದ್ರೆ ಕೊಡಗಲ್ಲಿ ಇತ್ತೀಚೆಗೆ ಲ್ಯಾಂಡ್ ಸ್ಲೈಡ್ ಗಳು ತುಂಬಾ ಆಗ್ತಾ ಇರೋದ್ರಿಂದ ಅಲ್ಲಿ ತಾತ್ಕಾಲಿಕ ಉಪಕೇಂದ್ರ ಇದೆ. ಯಾವ್ದಂದ್ರೆ ಅದು ಚೆಂಬು ಗ್ರಾಮ ಕೊಡಗು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಬರುತ್ತೆ, ಏನಂತಂದ್ರೆ ಭೂಕಂಪ ದಾಖಲಾತಿ ಕೇಂದ್ರಗಳು ಭಾರತದಲ್ಲಿ ಎಲ್ಲೆಲ್ಲಿದಾವೆ ಅಂತ, ಅವು ಕೂಡ ಇಂಪಾರ್ಟೆಂಟ್. ಪೂನಾದಲ್ಲಿ ಕೂಡ ಒಂದು ಕಂಡು ಬರುತ್ತೆ, ಪೂನಾ ಇರೋದು ಮಹಾರಾಷ್ಟ್ರ, ಹಿಂಗೆ ನೆನಪಿರ್ಲಿ. ನೆಕ್ಸ್ಟ್ ಕೊಲಾಬೋ ಅಂತ ಬರುತ್ತೆ, ಕೊಲಾಬೋ ಇದು ಕೂಡ ಮಹಾರಾಷ್ಟ್ರದಲ್ಲೇ ಇರುತ್ತೆ. ನೆಕ್ಸ್ಟ್ ಕ್ಯಾಲ್ಕತ್ತಾದಲ್ಲಿ ಕಂಡು ಬರುತ್ತೆ, ಕ್ಯಾಲ್ಕತ್ತಾ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕೊಡೈ ಕೆನಾಲ್ ಬರುತ್ತೆ, ಕೊಡೈ ಕೆನಾಲ್ ಇದು ತಮಿಳುನಾಡಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ನಮ್ಮ ಗೌರಿಬಿದನೂರು, ಇದು ನಮ್ಮ ಕರ್ನಾಟಕದಲ್ಲಿ ಬರೋದು. ನೆಕ್ಸ್ಟ್ ಡೆಹ್ರಾಡೂನ್, ಇಲ್ಲಿ ಕೂಡ ಡೆಹ್ರಾಡೂನ್ ಭೂಕಂಪ ದಾಖಲಾತಿ ಕೇಂದ್ರ ಇದೆ, ಡೆಹ್ರಾಡೂನ್ ಇದು ನಮ್ಮ ಉತ್ತರಾಖಂಡದಲ್ಲಿ ಕಂಡು ಬರುತ್ತದೆ. ಇಷ್ಟು ನೆನಪಿರ್ಲಿ. ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೇನೆ. ಇದು ಆಲ್ರೆಡಿ ಹೇಳಿದ್ದಂತೂ ಇದೆ, ಭೂಕಂಪನ ತೀವ್ರತೆ ಮಾಪಕಗಳು ಪ್ರೀವಿಯಸ್ ವಿಡಿಯೋದಲ್ಲಿ, ಆದ್ರೂ ಕೂಡ ಹೇಳ್ತಾ ಇದ್ದೇನೆ. ಭೂಕಂಪದ ಅಲೆಗಳನ್ನು ದಾಖಲಿಸುವ ಸಾಧನವನ್ನು ಸಿಸ್ಮೋಗ್ರಾಫ್ ಅಂತ ಕರೀತಾರೆ. ಭೂಕಂಪದ ಪರಿಣಾಮವನ್ನು ಅಳೆಯಲು ರಿಕ್ಟರ್ ಮಾಪಕ ಬಳಕೆ ಮಾಡ್ತಾರೆ. ಇನ್ನು ಭೂಕಂಪದಿಂದ ಆದಂತ ತೀವ್ರತೆಯನ್ನು ಅಳೆಯಲು ಮಾರ್ಕರಿ ಮಾಪಕ ಅಂತ ಕರೀತಾರೆ. ನಮ್ಮ ಇಡೀ ಭಾರತ ದೇಶದಲ್ಲಿ ಭೂಕಂಪನ ವಲಯಗಳನ್ನು 5 ವಲಯಗಳಾಗಿ ವಿಂಗಡಿಸಲಾಗಿದೆ. 5 ವಲಯಗಳಲ್ಲಿ ನಮ್ದು ಕರ್ನಾಟಕ 3ನೇ ವಲಯದಲ್ಲಿ ಬರುತ್ತೆ. ಹಿಂಗೆ ನೆನಪಿರ್ಲಿ. ಈ 5ನೇ ವಲಯ ವೆರಿ ಡೇಂಜರಸ್ ವಲಯ. ಈಶಾನ್ಯ ರಾಜ್ಯಗಳು ಮತ್ತು ನಮ್ಮ ಜಮ್ಮು ಕಾಶ್ಮೀರ, ಇದೆಲ್ಲ ಈಶಾನ್ಯ ರಾಜ್ಯಗಳು ಅಂದ್ರೆ ನಾರ್ತ್ ಈಸ್ಟ್ ಸ್ಟೇಟ್ಸ್, ಜಮ್ಮು ಕಾಶ್ಮೀರ, ಉತ್ತರಾಖಂಡ, ಇವೆಲ್ಲ ಕೂಡ 5ನೇ ವಲಯದಲ್ಲಿ ಬರ್ತಾ ಇದ್ದು. ಈ 5ನೇ ವಲಯ ತುಂಬಾ ಡೇಂಜರ್ ವಲಯ, ಅಂದ್ರೆ ಪದೇ ಪದೇ ಭೂಕಂಪಗಳು ಸಂಭವಿಸ್ತಾನೆ ಇರ್ತವೆ. ಸೊ ನಾನು ನೆಕ್ಸ್ಟ್ ನ್ಯೂಸ್ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ನ್ಯೂಸ್ ನೋಡಿ, ಇಲ್ಲೊಂದು ನ್ಯೂಸ್ ಬಂದಿದೆ 10ನೇ ತಾರೀಕು ಪ್ರಜಾವಾಣಿ ಪೇಪರ್ ಅಲ್ಲಿ ಬಂದಿರುವಂತ ನ್ಯೂಸ್, ನೀವು ಆಲ್ರೆಡಿ ಓದಿರ್ತೀರಾ. ಭಾರತೀಯ ರೈಲ್ವೆ ಸೋರಿಕೆಗೆ ಬೇಕು ತಡೆ ಅಂತ ಈ ರೀತಿ ನ್ಯೂಸ್ ಬಂದಿದೆ. ರೈಲ್ವೆ ಅನ್ನೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಂದು ದೊಡ್ಡ ಟಾಪಿಕ್. ಈಗ ಒಂದು ದಿವಸ ಓದಿದ್ರು ಕೂಡ ಕಡಿಮೆನೆ, ಅಷ್ಟು ದೊಡ್ಡ ಟಾಪಿಕ್ ರೈಲ್ವೆ. ಬಟ್ ಆಸ್ ಎ MCQs ಬೇಸ್ಡ್ ಸಣ್ಣ ಪುಟ್ಟ ಎಕ್ಸಾಮ್ ಗಳಿಗೆ, PC ಅಂತ ಎಕ್ಸಾಮ್, VA ಎಕ್ಸಾಮ್ ಗಳಿಗೆ
ಸ್ವಲ್ಪ ಬೇಸಿಕ್ ನಾಲೆಜ್ ಆದ್ರೂ ಇರ್ಲಿ ಅಂತ ಹೇಳಿ ನಾನು ಈ ಟಾಪಿಕ್ ತಗೊಂಡು ರೈಲ್ವೆ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಅನ್ನು ಹೇಳ್ತಾ ಹೋಗ್ತಾ ಇದ್ದೇನೆ. ಹಿನ್ನೆಲೆ ಗೊತ್ತಿರಲಿ ರೈಲ್ವೆದ್ದು ಹಿಸ್ಟ್ರಿ ಏನಂದ್ರೆ ನೋಡಿ, 16 ಏಪ್ರಿಲ್ 1853 ಭಾರತದಲ್ಲಿ ಮೊದಲ ರೈಲು ಸಂಚಾರ ಆರಂಭ ಆಗುತ್ತೆ. ಮಾರ್ಗ ಯಾವ್ದಂದ್ರೆ ಮುಂಬೈನ ಬೋರಿ ಬಂದರಿಂದ ಠಾಣೆವರೆಗೂ. ಎಷ್ಟು ಕಿಲೋಮೀಟರ್ ಅಂತಂದ್ರೆ 34 ಕಿಲೋಮೀಟರ್. ಮತ್ತು ಅದರ ಮೊದಲ ಪ್ರಯಾಣಿಕ ರೈಲಾಗಿತ್ತು. ಆಮೇಲೆ 3 ಇಂಜಿನ್ಗಳಿತ್ತು. ಯಾವುದು? ಶಾಹಿಬ್, ಸಿಂಧ್, ಸುಲ್ತಾನ್ ಎನ್ನುವ 3 ಇಂಜಿನ್ಗಳು. ನೆಕ್ಸ್ಟ್ ಯಾರ ಆಡಳಿತದಲ್ಲಿ ಅಂದ್ರೆ ನಮ್ಮ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದಲ್ಲಿ. ನೆಕ್ಸ್ಟ್ 1854 ಔರಾ ಹುಬ್ಳಿ ರೈಲು ಮಾರ್ಗ ಹಾಕಲಾಗುತ್ತೆ. ನೆಕ್ಸ್ಟ್ 1856ರಲ್ಲಿ ದಕ್ಷಿಣ ಭಾರತದ ಮೊದಲ ರೈಲು ರಾಯ್ಪುರ್ ಇಂದ ಆರ್ಕಾಟ್ಗೆ ಚಲನೆ ಮಾಡುತ್ತೆ. 1873ರಲ್ಲಿ ಭಾರತದ ಮೊದಲ ಮೀಟರ್ ಗೇಜ್ ರೈಲು ಆರಂಭ. 1924ರಲ್ಲಿ 1924ರಲ್ಲಿ ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ ನಿಂದ ಪ್ರತ್ಯೇಕಿಸಲಾಯಿತು. ಇಂಪಾರ್ಟೆಂಟ್ ನೆನಪಿರ್ಲಿ. ನೆಕ್ಸ್ಟ್ 1951 ಭಾರತೀಯ ರೈಲ್ವೆ ರಾಷ್ಟ್ರೀಕರಣ ಆಗುತ್ತೆ. ಮತ್ತೆ ವಲಯಗಳು ಈಗಿನ 18 ವಲಯ ಇದಾವೆ. 18+1 ರೀಸೆಂಟ್ ಒಂದು ಆಗಿದೆ, ಸೌತ್ ಕೋಸ್ಟ್ ಅಂತ. ಇದು ವೈಜಾಗ್ ಅಲ್ಲಿ ಇದರದ್ದು, ವೈಜಾಗ್ ಅಂದ್ರೆ ವಿಶಾಖಪಟ್ಟಣದಲ್ಲಿ ಇದರದ್ದು HQ ಬರುತ್ತೆ. ಸೊ ಆಮೇಲೆ 1986 1986ರಲ್ಲಿ ಕಂಪ್ಯೂಟರೈಸ್ ರಿಸರ್ವೇಶನ್ ಸಿಸ್ಟಮ್ ಚಾಲನೆಗೆ ಬರುತ್ತೆ. ಆಮೇಲೆ 1998 ಕೊಂಕಣ್ ರೈಲ್ವೆ, ನಮ್ಮ ಕರ್ನಾಟಕ ಗೋವಾ ಇಲ್ಲೆಲ್ಲ ಓಡುವಂತ ಕೊಂಕಣ್ ರೈಲ್ವೆ ಕಾರ್ಯಾರಂಭ ಮಾಡಿದ್ದು 1998. ನೆಕ್ಸ್ಟ್ ಮತ್ತೆ 2017ರಲ್ಲಿ ಏನಾಗುತ್ತೆ, ಈ ರೈಲ್ವೆ ಬಜೆಟ್ ಅನ್ನು ಮತ್ತೆ ಸಾಮಾನ್ಯ ಬಜೆಟ್ ನಲ್ಲೇ ವಿಲೀನ ಮಾಡ್ತಾರೆ. ನೋಡಿ 1924ರಲ್ಲಿ ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ ನಿಂದ ಪ್ರತ್ಯೇಕಿಸಿರ್ತಾರೆ. ಆದ್ರೆ ರೀಸೆಂಟ್ಲಿ 2017 ಅಲ್ಲಿ ಮತ್ತೆ ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ ಜೊತೆ ವಿಲೀನಗೊಳಿಸ್ತಾರೆ. ಇಷ್ಟು ನೆನಪಿರ್ಲಿ ರೈಲ್ವೆದ್ದು. ಇವೆಲ್ಲ ತುಂಬಾ ಬೇಸಿಕ್ ಪಾಯಿಂಟ್ಸ್ ಗೊತ್ತಿರಲೇಬೇಕಾಗುತ್ತೆ. ಇನ್ನು ಪ್ರಮುಖ ಅಂಶಗಳು ಇನ್ನೂ ಸ್ವಲ್ಪ ನೋಡೋದಾದ್ರೆ ನೋಡಿ, ರೈಲ್ವೆ ಸಚಿವಾಲಯ ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ನವದೆಹಲಿಯಲ್ಲಿದೆ. ಮತ್ತೆ ರಾಷ್ಟ್ರೀಯ ಸಾರಿಗೆ ವ್ಯವಸ್ಥೆ ಬೆನ್ನೆಲುಬು ನಮ್ಮ ರೈಲ್ವೆ. ವಿಶ್ವದ 4ನೇ ಅತಿ ದೊಡ್ಡ ರೈಲು ಜಾಲ. ಮತ್ತು ರೈಲ್ವೆ ಮಂಡಳಿ ಏನಿದೆ, ರೈಲ್ವೆ ಬೋರ್ಡ್ ಅಂತಿದೆ, ಇದು ನೀತಿ ನಿರೂಪಿಸುವ ಉನ್ನತ ಸಂಸ್ಥೆ ನಮ್ಮ ರೈಲ್ವೆ ರಿಗಾರ್ಡಿಂಗ್. ರೈಲ್ವೆ ವಲಯಗಳು ನೋಡಿ, 18 ವಲಯಗಳಿದಾವೆ. ಈಗೊಂದು ರೀಸೆಂಟ್ ಆಗಿರೋದು ಸೌತ್ ಕೋಸ್ಟ್ ರೈಲ್ವೆ, ಇದು ಹೆಡ್ ಕ್ವಾರ್ಟರ್ ವಿಶಾಖಪಟ್ಟಣಂದಲ್ಲಿದೆ. ಇನ್ನು ರೈಲ್ವೆ ವಿಭಾಗಗಳು 70+ ರೈಲ್ವೆ ವಿಭಾಗಗಳಿದಾವೆ. ಅತಿ ಉದ್ದದ ರೈಲ್ವೆ ನೆನಪಿರ್ಬೇಕು, ಹುಬ್ಬಳ್ಳಿ ಕರ್ನಾಟಕ. ಆಮೇಲೆ ಭಾರತದ ಮೊದಲ ಸೆಮಿ ಹೈ ಸ್ಪೀಡ್ ರೈಲು ಯಾವ್ದಂದ್ರೆ ವಂದೇ ಭಾರತ್ ಎಕ್ಸ್ಪ್ರೆಸ್ 2019 ಅಲ್ಲಿ ಇಂಟ್ರೊಡ್ಯೂಸ್ ಆಯ್ತು. ನೆಕ್ಸ್ಟ್ ಭಾರತದ ಮೊದಲ ರ್ಯಾಪಿಡ್ ರೈಲು ನಮೋ ಭಾರತ್ PRTS. ಮತ್ತು ಭಾರತದ ಮೊದಲ ಬುಲೆಟ್ ರೈಲು ಯೋಜನೆ ಯಾವ್ದಂದ್ರೆ ಯಾವಾಗ ಎಲ್ಲಿ ಆಯ್ತಂದ್ರೆ ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಮೊದಲ ಬುಲೆಟ್ ರೈಲು ಯೋಜನೆ ಜಾರಿಗೆ ಬಂತು. ಆಮೇಲೆ ಭಾರತೀಯ ರೈಲ್ವೆಯ ಘೋಷವಾಕ್ಯ ಏನಿದೆ ಅಂತಂದ್ರೆ ಲೈಫ್ ಲೈನ್ ಆಫ್ ನೇಷನ್, ದೇಶದ ಜೀವನಾಡಿ. ಲೈಫ್ ಲೈನ್ ಆಫ್ ನೇಷನ್ ಅನ್ನೋದು ನಮ್ಮ ಭಾರತೀಯ ರೈಲ್ವೆ ಘೋಷವಾಕ್ಯ ಆಗಿದೆ. ಇನ್ನು ರೈಲ್ವೆದ ಇನ್ನೊಂದು 2-3 ಪಾಯಿಂಟ್ ಏನ್ ನೆನಪಿರ್ಲಿ ಅಂತಂದ್ರೆ, ನೋಡಿ ರೈಲ್ವೆ ಗೇಜ್ ಗಳು ಬರ್ತವೆ, 3 ಗೇಜ್ ನೋಡಿ, ಬ್ರಾಡ್ ಗೇಜ್, ಮೀಟರ್ ಗೇಜ್, ನ್ಯಾರೋ ಗೇಜ್ ಅಂತ ಬರುತ್ತೆ. ಇಲ್ಲಿ ಪ್ರೊಜೆಕ್ಟ್ ಯುನಿ ಗೇಜ್ ಅಂತ ಇದೆ ನೋಡಿ. ಇದು ಯಾವ ಯೋಜನೆ ಅಂತಂದ್ರೆ ಎಲ್ಲಾ ಮಾರ್ಗಗಳನ್ನು ಬ್ರಾಡ್ ಗೇಜ್ ಗೆ ಪರಿವರ್ತಿಸುವ ಯೋಜನೆ ಇದು, ಪ್ರೊಜೆಕ್ಟ್ ಯುನಿ ಗೇಜ್ ಅನ್ನೋದು. ಮತ್ತು ನಮ್ಮ ರೈಲ್ವೆಯು ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ. ನಮ್ಮ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಬರುವಂತ ಕೇಂದ್ರ ಪಟ್ಟಿಯಲ್ಲಿ ರೈಲ್ವೆ ಬರೋದ್ರಿಂದ ರೈಲ್ವೆ ವಿಷಯವು ಕೇಂದ್ರ ಸರ್ಕಾರದ ಅಧೀನದಲ್ಲಿರುತ್ತಾ. ಆಮೇಲೆ ಕವಚ್ ಅಂತ ಇದ್ರ ಮೇಲೆ ಒಂದು ಕ್ವಶನ್ ಅರೈಸ್ ಆಗಿತ್ತು ಲಾಸ್ಟ್ ಟೈಮ್. ಕವಚ್ ಅಂತಂದ್ರೆ ಸ್ವದೇಶಿ ಆಟೋಮೆಟಿಕ್ ಟ್ರೈನ್ ಪ್ರೊಟೆಕ್ಷನ್. ಒಂದು ಟ್ರೈನ್ ಇನ್ನೊಂದು ಟ್ರೈನಿಗೆ ಡಿಕ್ಕಿ ಹೊಡೆಯುವ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ನಿಲ್ಲುವಂತ ಒಂದು ಇದು ಪ್ರೊಟೆಕ್ಷನ್ ಇತ್ತು ಕವಚ್ ಅನ್ನೋದು. ಇದು ಸ್ವದೇಶಿ ನಮ್ಮಲ್ಲೇ ರೆಡಿ ಮಾಡಿದಂತ ಸಾಫ್ಟ್ವೇರ್ ಇದ್ದು. ನೆಕ್ಸ್ಟ್ UPSC ಪ್ರಿಲಿಮ್ಸ್ ಅಲ್ಲಿ ಬಂದಂತ ಕ್ವಶನ್ ನೋಡಿ, UPSC ಪ್ರಿಲಿಮ್ಸ್ ಸಿವಿಲ್ ಸರ್ವಿಸಸ್ ಪ್ರಿಲಿಮಿನರಿ ಎಕ್ಸಾಮ್ 2021 ಅಲ್ಲಿ ಬಂದಿತ್ತು. ಪ್ರಶ್ನೆ ಹೀಗಿತ್ತು ನೋಡಿ, ಕವಚ್ ಎಂಬುದು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇತ್ತು. ಆಲ್ರೆಡಿ ಉತ್ತರ ಗೊತ್ತಿದೆ ನಿಮ್ಗೆ. ಇಲ್ಲಿದೆ ನೋಡಿ, ರೈಲುಗಳು ಸ್ವಯಂಚಾಲಿತ ರೈಲು ರಕ್ಷಣಾ ವ್ಯವಸ್ಥೆ, ಆಟೋಮೆಟಿಕ್ ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್ ಅಂತ ಇದರ ಆನ್ಸರ್ ಆಗಿತ್ತು. ಸೊ ನಾನು ನೆಕ್ಸ್ಟ್ ಹೋಗ್ತಾ ಇದ್ದೇನೆ. ಇದು ವೆರಿ ಇಂಪಾರ್ಟೆಂಟ್. ಇನ್ನೊಂದು ಎಕ್ಸಾಮ್ ಪಾಯಿಂಟ್ ಆಫ್ ನೋಡಿ, ಭಾರತೀಯ ರೈಲ್ವೆ ವಲಯಗಳು 18 ರೈಲ್ವೆ ಇದೆಯ +1 ಅಂತ ಹೇಳಿದ್ನಲ್ಲ 19. ಈ ರೈಲ್ವೆ ವಲಯಗಳ ಹೆಡ್ ಕ್ವಾರ್ಟರ್ಸ್ ಎಲ್ಲೆಲ್ಲಿದೆ ಅಂತ ಯಾವಾಗ್ಲೂ ಪ್ರಶ್ನೆಗಳನ್ನು ಕೇಳ್ತಾನೆ ಹೋಗ್ತಾನೆ. ಇದು ಪ್ರಶ್ನೆ ತೆಗಿಲಿಕ್ಕೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಮೊದಲೆಲ್ಲ ಮ್ಯಾಚ್ ದ ಫಾಲೋವಿಂಗ್ ಕೇಳ್ತಾ ಇದ್ರು, ಈಗ ಮ್ಯಾಚ್ ದ ಫಾಲೋವಿಂಗ್ ಕೇಳಲ್ಲ. ಸೆಂಟೆನ್ಸ್ ಕೊಟ್ಟು 1-2 ಹೇಳಿಕೆಗಳು ಸರಿ, 3 ಹೇಳಿಕೆಗಳು ಸರಿ ಅಂತ ಕೇಳ್ತಾರೆ. ಅದಕ್ಕಾಗಿ ಇದನ್ನ ನೀವು ವಿಡಿಯೋ ಪಾಸ್ ಮಾಡಿ ಎಲ್ಲ ಓದ್ಕೊಳ್ಳಿ, ಯಾಕಂದ್ರೆ ನನ್ನ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ ಎಲ್ಲ ಓದ್ತಾ ಹೋದ್ರೆ. ಸೊ ನಾನು ನೆಕ್ಸ್ಟ್ ನ್ಯೂಸ್ಗೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ನ್ಯೂಸ್
ನೆಕ್ಸ್ಟ್ 10ನೇ ತಾರೀಕು ಬಂದಿರುವಂತ ಫೆಬ್ರವರಿ ಪ್ರಜಾವಾಣಿಯಲ್ಲಿ ಬರುವಂತ ನ್ಯೂಸ್ ಏನಿತ್ತಂದ್ರೆ ವಿಷನ್ 2050 ಕುರಿತು ಸಭೆ ಅಂತ ಇತ್ತು. ಇದು ನೋಡಿ ವಿಷನ್ 2050 ಅನ್ನೋದು ಜಾರ್ಖಂಡ್ ರಾಜ್ಯವನ್ನು ತಂತ್ರಜ್ಞಾನ ತಾಣವನ್ನಾಗಿ ಮಾಡುವ ಉದ್ದೇಶದಿಂದ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೆನ್ ಅವರು ಜಾಗತಿಕ ತಂತ್ರಜ್ಞಾನ ಕಂಪನಿಗಳು ಮತ್ತು ಉದ್ಯಮ ನಾಯಕರೊಂದಿಗೆ ವಿಷನ್ 2050 ವಿಷನ್ 2050 ಕುರಿತು ಸಭೆ ನಡೆಸಿದ್ರು. ಇದರಲ್ಲಿ ತುಂಬಾ ಜಾಸ್ತಿ ಓದುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಕರ್ನಾಟಕಕ್ಕೆ ಸಂಬಂಧಿಸಿದ್ದಲ್ಲ, ಜಾರ್ಖಂಡ್ಗೆ ಸಂಬಂಧಿಸಿರೋದ್ರಿಂದ ಇದನ್ನ ಅಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು. ವಿಷನ್ 2050 ಅನ್ನೋದು ಜಾರ್ಖಂಡ್ ಮತ್ತೆ ಅದರ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅಂತ ಇದ್ದಾರೆ. ಸೊ ಇದನ್ನ ತುಂಬಾ ಓದುವ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಇಲ್ಲೊಂದು ನ್ಯೂಸ್ ಬಂದಿದೆ ನೋಡಿ, ನಮ್ಮ ನರೇಂದ್ರ ಮೋದಿ ಅವರು ಪ್ರವಾಸ ಮಾಡ್ತಾನೆ ಇದ್ದಾರೆ. ಇಂಡೋನೇಷ್ಯಾಗ್ ಹೋದ್ರು, ನ್ಯೂಜಿಲ್ಯಾಂಡ್ ಹೋದ್ರು, ಈಗ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ. ಎಲ್ಲಿ ಹೋದ್ರು ಸುಮ್ಮನೆ ಹೋಗಿರೋದಿಲ್ಲ, ಅಲ್ಲಿ ತುಂಬಾ ಒಪ್ಪಂದಗಳು ಮಾಡ್ಕೊಂತಾರೆ. ಪರಸ್ಪರ ಸಹಕಾರ, ವ್ಯಾಪಾರ, ಶಿಕ್ಷಣ ವ್ಯವಸ್ಥೆ, ಐತಿಹಾಸಿಕ ಒಪ್ಪಂದಗಳು ನಡೀತಾವೆ. ಇದರಿಂದ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಮ ಪ್ರಧಾನ ಮಂತ್ರಿಗಳು ಎಲ್ಲೋದ್ರು ನಾವು ಓದ್ಲೇಬೇಕಾಗುತ್ತೆ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬಂದೇ ಬರ್ತವೆ. ಸೊ ಹಾಗಾಗಿ ಈ ಒಂದು ಇವತ್ತು 10ನೇ ತಾರೀಕು ಬಂದಿರುವಂತ ಒಂದು ಆರ್ಟಿಕಲ್ ಮೇಲೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಇಂಪಾರ್ಟೆಂಟ್ ಇದೆ ಅಂತ ನೋಡೋದಾದ್ರೆ 1ನೇ ಪಾಯಿಂಟ್ ಇಲ್ಲಿದೆ ನೋಡಿ. ಪ್ರಧಾನಿಯವರು ಈ ಪ್ರವಾಸದ ವೇಳೆ ಉಭಯ ದೇಶಗಳ ನಡುವೆ ಆರ್ಥಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ಪ್ರಮುಖ ಒಪ್ಪಂದಗಳು ಏರ್ಪಟ್ಟಿವೆ. ನೋಡಿ, ಅವ್ರು ಸುಮ್ಮನೆ ಹೋಗಿರೋದಿಲ್ಲ, ಇಷ್ಟೆಲ್ಲ ಒಪ್ಪಂದಗಳು ಆ ದೇಶದ ಜೊತೆ ಆಗಿದಾವೆ. 1ನೇದು ಬಾಹ್ಯಾಕಾಶ ಒಪ್ಪಂದ ಆಗಿದೆ ನೋಡಿ, ಬಾಹ್ಯಾಕಾಶ ಒಪ್ಪಂದ. ಇಲ್ಲಿ ಕಾಕಸ್ ಕೀಲಿಂಗ್ ಐಲ್ಯಾಂಡ್, ಕಾಕಸ್ ಕೀಲಿಂಗ್ ದ್ವೀಪ, ಇದು ಎಲ್ಲಿದೆ? ಹಿಂದೂ ಮಹಾಸಾಗರದಲ್ಲಿದೆ. ಯಾರ ಆಡಳಿತದಲ್ಲಿದೆ ಅಂದ್ರೆ ಇದು ಆಸ್ಟ್ರೇಲಿಯಾಕ್ಕೆ ಸೇರಿದ್ದು. ಕಾಕಸ್ ಕೀಲಿಂಗ್ ದ್ವೀಪ ಹಿಂದೂ ಮಹಾಸಾಗರದಲ್ಲಿದ್ರು, ಇದು ಆಸ್ಟ್ರೇಲಿಯಾಕ್ಕೆ ಸೇರಿದ್ದು. ಇಲ್ಲಿ ತಾತ್ಕಾಲಿಕ ಬಾಹ್ಯಾಕಾಶ ಬಾಡು ಪತ್ತೆ ಕೇಂದ್ರ ಅಂದ್ರೆ ಸ್ಪೇಸ್ ಡೆಬ್ರಿಸ್ ಟ್ರ್ಯಾಕಿಂಗ್ ಸ್ಟೇಷನ್ ಅನ್ನು ಜಂಟಿಯಾಗಿ ಅಂದ್ರೆ ನಮ್ಮ ಭಾರತ ಮತ್ತು ಆಸ್ಟ್ರೇಲಿಯಾ ನಿರ್ಮಿಸಲು ಒಪ್ಪಿಗೆ ಸೂಚಿಸಲಾಗಿದೆ. 1ನೇ ಪಾಯಿಂಟ್. 2ನೇ ಪಾಯಿಂಟ್ ಆರ್ಥಿಕ ಹೂಡಿಕೆ ಅಂದ್ರೆ ಆಸ್ಟ್ರೇಲಿಯನ್ ಸೂಪರ್ ಅನ್ನೋದು ಆಸ್ಟ್ರೇಲಿಯಾ ದೇಶದ ಅತಿ ದೊಡ್ಡ ಪಿಂಚಣಿ ನಿಧಿ ನಿರ್ವಹಣಾ ಸಂಸ್ಥೆ. ಅವ್ರೇನ್ ಮಾಡ್ತಾ ಇದ್ದಾರೆ? ಸುಮಾರು 3,312 ಕೋಟಿಯನ್ನ ನಮ್ಮ ಭಾರತದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಹೂಡಿಕೆ ಮಾಡಲಿದ್ದಾರೆ. ಇದು 2ನೇ ಪಾಯಿಂಟ್. ಇನ್ನು 3ನೇ ಪಾಯಿಂಟ್ ಸಂಸ್ಕೃತಿ ಮತ್ತು ಪರಂಪರೆ ಅಂದರೆ 12ನೇ ಶತಮಾನದಲ್ಲಿ ತಮಿಳುನಾಡಿನಿಂದ ಕಳುವಾಗಿದ್ದಂತಹ ಒಂದು ನಂದಿ ವಿಗ್ರಹ ಮತ್ತು 11ನೇ ಶತಮಾನದಲ್ಲಿ ಲೋಹದ ತ್ರಿಶೂಲ ಇರುವ ಭದ್ರಕಾಳಿ ವಿಗ್ರಹ, ಇದು ಈಗ ಆಸ್ಟ್ರೇಲಿಯಾದ ಮ್ಯೂಸಿಯಂ ನಲ್ಲಿ ಇದಾವಂತೆ. ಅವನ್ನ ನಮ್ಮ ಆಸ್ಟ್ರೇಲಿಯಾದವರು ನಮ್ಮ ದೇಶಕ್ಕೆ ವಾಪಸ್ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಇದೊಂದು. ನೆಕ್ಸ್ಟ್ ಐತಿಹಾಸಿಕ ಒಂದು ಒಪ್ಪಂದ ಆಗುತ್ತೆ ನಮ್ಮ ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವೆ. ಏನ್ ಒಪ್ಪಂದ ಅಂತಂದ್ರೆ ಆಸ್ಟ್ರೇಲಿಯಾದವರು ನಮ್ಗೆ ಯುರೇನಿಯಂ ಅನ್ನ ರಫ್ತು ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಯುರೇನಿಯಂ ಯಾಕೋ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ಆಸ್ಟ್ರೇಲಿಯಾದಲ್ಲಿ 28% ಯುರೇನಿಯಂ ಇದೆ ಅಂತ. ಜಗತ್ತಿನಲ್ಲಿ ಒಟ್ಟು ಯುರೇನಿಯಂನ ಸಂಪನ್ಮೂಲದ 28% ಆಸ್ಟ್ರೇಲಿಯಾದಲ್ಲೇ ಇದೆ. ಆದ್ರೆ ಒಂದು ಷರತ್ತು ಹಾಕಿದ್ದಾರೆ ಆಸ್ಟ್ರೇಲಿಯಾದವರು. ಏನು ಷರತ್ತು ಅಂತಂದ್ರೆ ಈ ಯುರೇನಿಯಂ ಅನ್ನು ಶಾಂತಿ ಉದ್ದೇಶಗಳಿಗಾಗಿ ಮಾತ್ರ ಬಳಸಬೇಕು. ನೋಡಿ, ಶಾಂತಿಯುತ ಉದ್ದೇಶಗಳಿಗಾಗಿ ಮಾತ್ರ ಬಳಸಬೇಕು, ಯಾವುದೇ ವಿಧ್ವಂಸಕಾರಿ ಕೃತ್ಯಗಳಿಗೆ ಬಳಸಬಾರದು ಅಂತ ಒಂದು ಷರತ್ತು ಹಾಕಿ ಯುರೇನಿಯಂ ಅನ್ನು ಭಾರತಕ್ಕೆ ರಫ್ತು ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ನೆಕ್ಸ್ಟ್ ಇದಾದ ನಂತರ ಇವತ್ತಿನ ನ್ಯೂಸ್ ಪೇಪರ್ ಇಲ್ಲಿ ನೋಡಿ, ಮೋದಿ ಅವರು ಆಸ್ಟ್ರೇಲಿಯಾಗೆ ಹೋಗಿದ್ದೀನಿ. ಎಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಎಷ್ಟು ಓದಿದ್ರು ಕಡಿಮೆನೆ ನಾವೆಲ್ಲ. ಇಲ್ಲೊಂದು ಇಂಪಾರ್ಟೆಂಟ್ ಇದೆ ನೋಡಿ, ಭಾರತದ ಉನ್ನತ ಶಿಕ್ಷಣದ ವಲಯದಲ್ಲಿ ಆಸ್ಟ್ರೇಲಿಯಾದ ಪ್ರಮುಖ ವಿಶ್ವವಿದ್ಯಾಲಯಗಳು ತಮ್ಮ ಕ್ಯಾಂಪಸ್ ಅನ್ನು ತೆರೆಯಲು ಒಪ್ಪಂದ ಮಾಡಿಕೊಂಡಿವೆ. ಅದರಲ್ಲಿ ಏನು? ಆಸ್ಟ್ರೇಲಿಯಾದ ಫ್ಲಿಂಡರ್ಸ್ ಯೂನಿವರ್ಸಿಟಿ ತನ್ನ ಕ್ಯಾಂಪಸ್ ಅನ್ನು 2027ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿಸಲಿದೆ ಅಂತೆ. ಇದು ಒಂದು. ನೆಕ್ಸ್ಟ್ ಮುಂದಿನ ತಿಂಗಳು ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯ ತನ್ನ ಕ್ಯಾಂಪಸ್ ಅನ್ನು ಇದು ಕೂಡ ಬೆಂಗಳೂರಿನಲ್ಲಿ ಆರಂಭಿಸಲಿದೆ. ಆಮೇಲೆ ಇವುಗಳೊಂದಿಗೆ ವಿಕ್ಟೋರಿಯಾ ಯೂನಿವರ್ಸಿಟಿ ಆಫ್ ಆಸ್ಟ್ರೇಲಿಯಾ, ಇದು ಎಲ್ಲಿ ಆರಂಭ ಆಗುತ್ತೆ ಅಂದ್ರೆ ಗುರುಗ್ರಾಮ, ಅಂದ್ರೆ ಹರಿಯಾಣದ ಗುರುಗ್ರಾಮದಲ್ಲಿ ಆರಂಭ ಆಗುತ್ತೆ. ನೆಕ್ಸ್ಟ್ ಆಸ್ಟ್ರೇಲಿಯಾ ಇಂಡಿಯಾ ಅಂತ ನೋಡುವಾಗ ಇದೊಂದು ಪ್ರಮುಖ ಒಂದು ಕ್ವಾಡ್ ಅಂತ ಬರುತ್ತೆ. ಇದು ಕ್ವಾಡ್ ಅಂತಂದ್ರೆ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್. ಇದು 2007ರಲ್ಲಿ ಸ್ಥಾಪನೆಯಾಗುತ್ತೆ. ಈ ಕ್ವಾಡ್ ಸದಸ್ಯರು ಯಾರು ಅಂತಂದ್ರೆ ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ, ಈ 4 ಜನ ಈ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ನ ಸದಸ್ಯರು. ಇನ್ನು ಮತ್ತೆ ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವೆ ಈ ಒಂದು ವ್ಯಾಪಾರ ಒಪ್ಪಂದ ಬರುತ್ತೆ, ಅದು ETCA ನೋಡಿ, ಎಕನಾಮಿಕ್ ಕೋಆಪರೇಷನ್ ಅಂಡ್ ಟ್ರೇಡ್ ಅಗ್ರಿಮೆಂಟ್. ಭಾರತ ಆಸ್ಟ್ರೇಲಿಯಾ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದ. ಇದು ಯಾವಾಗ ಜಾರಿಗೆ ಬರುತ್ತೆ ಅಂದ್ರೆ 2022 2022 ಅಲ್ಲಿ ಈ ETCA
ಜಾರಿಗೆ ಬರುತ್ತೆ. ಮತ್ತೆ ಆಸ್ಟ್ರೇಲಿಯಾ ಬಗ್ಗೆ ಸ್ವಲ್ಪ ಬೇಸಿಕ್ ಗೊತ್ತಿರಲಿ. ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂತಾರೆ, ಸಿಡ್ನಿ ಅನ್ಕೊಂಡ್ಬಿಡ್ತಾರೆ ರಾಜಧಾನಿ ಅಂದ ತಕ್ಷಣ, ಇಲ್ಲ ಮೆಲ್ಬರ್ನ್ ಅನ್ಕೊಂಡ್ಬಿಡ್ತಾರೆ. ಅದಲ್ಲ, ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ ಆಗಿದೆ. ಆಸ್ಟ್ರೇಲಿಯಾದ ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್ ಮತ್ತು ಸಂಸತ್ತಲ್ಲಿದು ಪಾರ್ಲಿಮೆಂಟ್ ಆಫ್ ಆಸ್ಟ್ರೇಲಿಯಾ. ನೋಡಿ 2022ರಲ್ಲಿ ಒಂದು ಕ್ವಶನ್ ಬಂದಿತ್ತು, UPSC ಪ್ರಿಲಿಮ್ಸ್ ಅಲ್ಲಿ ಬಂದಂತ ಕ್ವಶನ್. ನೋಡಿ, UPSC ಸಿವಿಲ್ ಸರ್ವಿಸಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ 2022 ಪ್ರಶ್ನೆ ಏನಿತ್ತು ಅಂತಂದ್ರೆ, ಕ್ವಾಡ್ ಅಂದ್ರೆ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಈ ಕುರಿತು ಕೆಳಗಿನ ಯಾವ ದೇಶಗಳು ಸದಸ್ಯರಾಗಿವೆ ಅಂತ ಇತ್ತು. ಉತ್ತರ ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಾನು ಡೈರೆಕ್ಟ್ ಉತ್ತರವನ್ನೇ ಅಷ್ಟೇ ಓದ್ತೇನೆ. ಇಲ್ಲಿ ರಾಂಗ್ ಆಪ್ಷನ್ಸ್ ಓದ್ತಾ ಹೋದ್ರೆ ಟೈಮ್ ಆಗುತ್ತೆ. ಇಲ್ಲಿ ನೋಡಿ, ಭಾರತ ಇತ್ತು, ಜಪಾನ್ ಇದೆ, ಆಸ್ಟ್ರೇಲಿಯಾ ಇದೆ, ಅಮೆರಿಕ ಇದೆ. ಈ ಆಪ್ಷನ್ ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ. ನಾನು ನೆಕ್ಸ್ಟ್ ನ್ಯೂಸ್ ಓದ್ತಾ ಇದ್ದೇನೆ. ಇಂಪಾರ್ಟೆಂಟ್ ಕ್ವಶನ್ಸ್ ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಡಿ. ಇವತ್ತಿಂದು ಇಂಪಾರ್ಟೆಂಟ್ ಕ್ವಶನ್ಸ್ ಈ ರೀತಿ ಇದೆ ನೋಡಿ. ವರ್ಲ್ಡ್ಸ್ ಹ್ಯಾಪಿಯೆಸ್ಟ್ ಸಿಟೀಸ್ 2026 ವರದಿಯ ಪ್ರಕಾರ ಜಾಗತಿಕ ಟಾಪ್ 10 ಅತ್ಯಂತ ಸಂತೋಷ ನಗರಗಳಲ್ಲಿ ಸ್ಥಾನ ಪಡೆದ ಭಾರತೀಯ ನಗರ ಯಾವುದು ಅಂತ ಇದೆ. ಅದು ನಮ್ಮ ರಾಜಸ್ಥಾನದ ಜೈಪುರ್. ನೋಡಿ, ಜೈಪುರ್ 6ನೇ ಸ್ಥಾನ ಪಡೆದು ಜಾಗತಿಕ ಟಾಪ್ 10 ರಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ನಗರವಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಕ್ವಶನ್ ಇಲ್ಲಿದೆ ನೋಡಿ. ಭಾರತವು ಇತ್ತೀಚೆಗೆ ಪಾರ್ಟ್ನರ್ಶಿಪ್ ಆನ್ ಸೈಬರ್ ಕ್ರಿಟಿಕಲ್ ಟೆಕ್ನಾಲಜೀಸ್ ಅಂಡ್ ಸಪ್ಲೈ ಚೈನ್ಸ್ ಆಕ್ಟ್ಸ್ ಅನ್ನು ಯಾವ ದೇಶದೊಂದಿಗೆ ಆರಂಭಿಸಿದೆ? ಇದು ಆಸ್ಟ್ರೇಲಿಯಾ. ನೋಡಿ, ಆಸ್ಟ್ರೇಲಿಯಾದಲ್ಲಿ ಮತ್ತೊಂದು. ನೆಕ್ಸ್ಟ್ ಮೂರನೇ ಕ್ವಶನ್ ಹೇಗಿದೆ, ದೃಷ್ಟಿ 10 ಸ್ಟಾರ್ ಲೈನರ್ ಮಾನವ ರಹಿತ ಅಂದ್ರೆ ಮನುಷ್ಯ ಇರಲ್ಲ, ಮಾನವ ರಹಿತ ವೈಮಾನಿಕ ವಾಹನ ಮುಖ್ಯವಾಗಿ ಯಾವ ಉದ್ದೇಶಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ? ಸರಿಯಾದ ಉತ್ತರ ಏನು ಅಂತಂದ್ರೆ ಗುಪ್ತಚರ ಮಾಹಿತಿ ಸಂಗ್ರಹ, ನಿಗಾವಣೆ ಮತ್ತು ವೀಕ್ಷಣೆ. ಈ ರೀತಿ ಇದೆ. ನೆಕ್ಸ್ಟ್ ಕ್ವಶನ್ ಒಂದಿದೆ, ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಇದು ನೆನಪಿರ್ಲಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ನವಜಾತ ಶಿಶು ಸೆಪ್ಸಿಸ್, ನಿಯೋನ್ಯಾಟಲ್ ಸೆಪ್ಸಿಸ್ ಯಾವ ವಿಧದ ರೋಗವಾಗಿದೆ? ಇದೊಂದು ಕಾಯಿಲೆ, ಯಾವ ವಿಧದ ಕಾಯಿಲೆ ಅಂತ ಕೇಳಿದರೆ ಇದು ರಕ್ತದ ಸೋಂಕು, ಬ್ಲಡ್ ಸ್ಟ್ರೀಮ್ ಇನ್ಫೆಕ್ಷನ್ ಅಂತ ಇದೆ. ಏನಂತಂದ್ರೆ ನಯೋನ್ಯಾಟಲ್ ಸ್ಪೆಸಿಸ್ ಎಂಬುದು 90 ದಿನಕ್ಕಿಂತ ಕಡಿಮೆ ವಯಸ್ಸಿನ ನವಜಾತ ಶಿಶುಗಳಲ್ಲಿ ಕಂಡುಬರುವ ಗಂಭೀರ ರಕ್ತದ ಸೋಂಕು ಆಗಿದ್ದು ನವಜಾತ ಮರಣದ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಅಂತ ಹೇಳಿದ್ದಾರೆ. ಸೊ ನಾನು ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಬಾಯ್.